ನೀವು ಯಾವುದೇ ಇತಿಹಾಸ ತಗೊಳ್ಳಿ, ಕುಟುಂಬದವ್ರು ಯಾರಿಗೂ ಆಗೋದು ಇಲ್ಲ, ಆಗ್ಲೂ ಇಲ್ಲ. ನೀವು ಬಚ್ಚನ್ ತಗೊಳ್ಳಿ, ಆಮೇಲೆ ದಶರಥ್ ಮಾಂಜಿ ತಗೊಳ್ಳಿ, ಇವ್ರಿಗೆಲ್ಲ ಯಾರಿಗೂ ಕುಟುಂಬ ಬಂದಿಲ್ಲ. ಬಚ್ಚನ್ ಬರ್ಲಿ, ಆಮೇಲೆ ನೀವು ಎಷ್ಟೇ ಸಾಧಕರನ್ನ ತಗೊಳ್ಳಿ, ಇವ್ರಿಗೆ ಯಾರು ಕೂಡ. ಬಟ್ ಈಗ ಅವತ್ತು ನಾನು ಪಕ್ಷ ಕಟ್ಟಿದ್ದೀನಿ ಅಂತ ಹೇಳ್ತಾರಲ್ಲ, ದಶರಥ್ ಮಾಂಜಿ 22,000 ಕಿಲೋಮೀಟರ್ ಬೆಟ್ಟವನ್ನೇ ಅಗದ್ಬಿಟ್ರು. ಅದಕ್ಕಿಂತ ದೊಡ್ಡ ಕೆಲಸ ಮಾಡಿದೀನ ನಾನು? ಇಲ್ಲ. ನಾನು ಯುವಕರಿಗೆ ಹೇಳೋದೇನಂದ್ರೆ, ಅರುಣಿಮಾ ಸಿನ್ಹಾ ನನಗೆ ಕಾಲೇ ಇಲ್ವಲ್ಲ, ಪ್ಲಾಸ್ಟಿಕ್ ಕಾಲ್ ಹಾಕಿದಾರ ಅಂತ ಒಂದು ಟ್ರೈನ್ ಅಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೆ ಟ್ರೈನ್ ಇಂದ ತಳ್ಬಿಡ್ತಾರೆ. ಆ ರಾತ್ರಿ ಎಲ್ಲ ಅಲ್ಲೇ ಬಿದ್ದು ಇಲಿಗಳು ಅವ್ರ ಕಾಲನ್ನು ತಿಂತಾ ಇರ್ತಾರೆ. ಬಚ್ಚಂದ್ರಿಯ ಪಾರ್ಗೆ ಹೇಳ್ತಾರೆ ನಾನು ಮೌಂಟ್ ಎವರೆಸ್ಟ್ ಕ್ಲೈಮ್ ಮಾಡ್ಬೇಕು ಅಂತ. ಸೊ ಆ ವಿಚಾರ ಬಂದಾಗ ನಮಗೆ ನಾವು ನೆನಪಿಸ್ಕೊಂಡ್ರೆ ನಾವು ಮಾಡಿರೋ ಇತಿಹಾಸ ಯಾವ ಮಟ್ಟಕ್ಕೂ ಇಲ್ಲ ಅಂತ ನಮಗನ್ಸುತ್ತೆ. ನಾನು ಒಂದು ಹೆಣ್ಣು ಮಕ್ಳಿಗೆ ಆಗ್ತಾ ಇರೋ ಅನ್ಯಾಯ ಹಿಜಾಬ್ ವಿಷಯದಲ್ಲಿ ವಿಧಾನಸೌಧಕ್ಕೆ ಹೋದಾಗ ನನ್ನನ್ನ ತಳ್ತಾರೆ ಅಲ್ಲಿಂದ. ಅಲ್ಲೇ ನಿಂತ್ಕೊಂಡು ನಾನು ಪ್ರಮಾಣ ಮಾಡ್ತೀನಿ, ಈ ವಿಧಾನಸೌಧದ ಮೇಲೆ ಎಲ್ಲಾ ಪೊಲೀಸರು ನಮ್ಗೆಲ್ಲ ಅರೆಸ್ಟ್ ಮಾಡಿದಾಗ ನಾನು ಅಲ್ಲೇ ನಿಂತ್ಕೊಂಡು ಪ್ರಮಾಣ ಮಾಡ್ತೀನಿ, ಒಂದಲ್ಲ ಒಂದ್ ದಿವಸ ನಾನು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗೇ ಆಗ್ತೀನಿ ಅಂತ. ಅಲ್ಲಿ ಶುರುವಾಗುತ್ತೆ ನಮ್ಮ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಕ್ಷದ ಜರ್ನಿ. ಒಂದು ಸವಾಲು ಅದು. ಯಾಕಂದ್ರೆ ನಾವು ಹೋಗಿರೋದು ಒಂದು ಮುಖ್ಯಮಂತ್ರಿ ಅಂತ ಹೇಳಿದ್ರೆ ನಾವು ಒಂದು ಮನವಿ ಕೊಡ್ತೀವಿ, ಆ ಮನವಿಗೆ ಒಂದು ಚರ್ಚೆ ಆಗ್ಬೇಕು, ಅದನ್ನ ಗಮನಿಸ್ಬೇಕು, ಅದು ವಿಚಾರವನ್ನ ತಿಳ್ಕೋಬೇಕು, ಅದಕ್ಕೆ ಸಂಬಂಧಪಟ್ಟ ಆರ್ಟಿಕಲ್ ಆಕ್ಟ್ ಗಳನ್ನ ತಿಳ್ಕೋಬೇಕು. ಇವತ್ತಿಗೂ ನಮ್ಮ ಒಂದು ಸೀನಿಯರು ಶರೀಫುಲ್ಲಾ ಸನಾದಿ ಅಂತ ಹೇಳ್ಬಿಟ್ಟು, ಈಗ CM ಸೆಕ್ರೆಟರಿ ಇದ್ದಾರೆ LK ಅತೀಕ್ ಸಾಹೇಬ್ರು ಅಂತ, ಅವ್ರ ಚೇಂಬರ್ ಅಲ್ಲಿ ಕೆಲಸ ಮಾಡ್ತಾರೆ, ಸರ್ಕಾರಿ ಅಧಿಕಾರಿ. ಸಾಯಂಕಾಲ ಟೈಮು ಒಂದು 2 hours ನಮ್ಗೆಲ್ಲ ಕ್ಲಾಸ್ ತಗೋತಾರೆ. ನನಗೆ ಯಾವುದೇ ಲೆಟ್ರ್ ತಗೊಂಡು, ಒಂದು ಸಾಮಾನ್ಯ ಲೆಟ್ರ್, ಇವ್ರಿಗೆ ನ್ಯಾಯ ಬೇಕಾಗಿದೆ ಅಂದ್ರೆ ಹಿಂಗ್ ಓದ್ಬಿಟ್ಟು ಅದ್ರಲ್ಲಿ ಏನಾದ್ರು ಆರ್ಟಿಕಲ್ಸ್ ಮತ್ತೆ ಸೆಕ್ಷನ್ಸ್ ಇಲ್ಲ ಅಂದ್ರೆ ಪೇಪರ್ ಬಿಸಾಕ್ಬಿಡ್ತಾರ ಅವ್ರು, ಎತ್ಕೊಂಡೋಗ ಶಾಬಾಸ್ ಇದು ಓದಲ್ಲ ನಾನು ಅಂತ ಹೇಳ್ಬಿಟ್ಟು. ಶರೀಫುಲ್ಲಾ ಸನಾದಿ ಅವರು ಏನಕ್ಕಂದ್ರೆ ನಾವು ಇವತ್ತು ಇಷ್ಟೊಂದು ಲಾ ಮಾತಾಡ್ಬೇಕಕ್ಕೆ ಇವ್ರುಗಳು ಕಾರಣ ಆಗ್ತಾರೆ. ನಮ್ಮೊಬ್ರು ಮಾಮ ಒಬ್ರು ಇದ್ದಾರೆ ಖಲೀಲ್ ಲಾಯರ್ ಅಂತ, ಇವರೆಲ್ಲ ಇವತ್ತಿಗೂ ಕೂಡ ಶರೀಫುಲ್ಲಾ ಸನಾದಿ ಅವರು ನನ್ಗೆ ಕರೆದು ಕೂರಿಸಿ ಪ್ರತಿಯೊಂದು ವಿಚಾರ, ನಾನು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಕ್ ಹೋದ್ರು ಕೂಡ, ಅಣ್ಣ ನಾನು ಹಿಂಗ್ ಮಾಡ್ತಾ ಇದ್ದೀನಿ, ಇದು ಮಾಡ್ಬೋದಾ, ಇದನ್ನ ಅವರು ಚರ್ಚೆ ನಡೆಸಿದಾಗ ಪ್ರತಿಯೊಂದಕ್ಕೂ ಮಾಹಿತಿ ಕೊಡ್ತಾರೆ. ಅದಕ್ಕೆ ಸಂಪೂರ್ಣವಾದ, ಯಾಕಂದ್ರೆ ಇವತ್ತು ಲಾ ಓದಿರೋರೇ ಕಮ್ಮಿ, ಅವ್ರ IAS A ಗ್ರೇಡ್ ಆಫೀಸರ್ ತಹಸೀಲ್ದಾರ್ ಆಗೋರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.